ಕರ್ಮೇಂದ್ರ, ನಿನ್ನ ಕಪಟ ನಾಟಕದಲ್ಲಿ ಎಷ್ಟು ಜನ ಯೌವನದ ಹೆಣ್ಣುಗಳನ್ನು ಹಾಳು ಮಾಡಿರುವ ಲೆಕ್ಕವಿದೆ. ತುಂಬಿಗೇಕೆ ಬೇಕು ಹೂವಿನ ಲೆಕ್ಕ. ಮಗನಂದ ಹೀರುವ ಮರ್ಮ ಮಾತ್ರ ಗೊತ್ತು. ಈ ಕರ್ಮೇಂದ್ರನ ಕೈ ಹಿಡಿದು ತಾಳಿ ಕಟ್ಟು ಎಂದು ಕೇಳುವ ಹೆಣ್ಣು ಇಲ್ಲಿ ಹುಟ್ಟಿಲ್ಲ ಈ ಜಗದಲ್ಲಿ. ಈ ಹುಲಿಯನ್ನು ಕೊಲೆ ಮಾಡುವ ಧೈರ್ಯವಂತೂ ಯಾವ ಗಂಡಸಿಗಿಲ್ಲ ಈ ಜಗತ್ತಿನಲ್ಲಿ. ಅಂದ ಮೇಲೆ ನಾನೇ ಈ ಹುಲಿಗೆ ರೌಡಿ ಖಂಡಿತ ಎಂಡ ವಶವಾಗಲೇಬೇಕು. ಇಲ್ಲದಿದ್ದರೆ ಯಮನಿಗೆ ತುತ್ತಾಗಬೇಕು. ಗುಡ್ ಮಾರ್ನಿಂಗ್ ಮಿಸ್ಟರ್ ರೌಡಿ ಕರ್ಮೇಂದ್ರ. ಗುಡ್ ಮಾರ್ನಿಂಗ್. ಹುಲಿಯನ್ನು ಬೇಟೆಯಾಡಲು ಬಂದ ಬೇಟೆಗಾರ್ತಿ ನಾನು. ಮಿಸ್ಟರ್ ಕರ್ಮೇಂದ್ರ, ಭಯ ಪಡಬೇಡ. ನಿನ್ನನ್ನು ಅಷ್ಟು ಸುಲಭವಾಗಿ ನಾನು ಕೊಲೆ ಮಾಡೋದಿಲ್ಲ. ನಾನು ಹೇಳಿದ ಕಾರ್ಯ ಮಾಡದೆ ಹೋದ್ರೆ ನಿನ್ನನ್ನು ಏನ್ ಮಾಡಬೇಕು ರೂಪ? ಮೊದಲು ನನ್ನ ಕೊಳ್ಳಿಗೆ ತಾಳಿ ಕಟ್ಟಬೇಕು, ನಂತರ ನನ್ನ ಜೊತೆ ಸಂಸಾರ ಮಾಡಬೇಕು. ಮುಂದೆ ನಿನ್ನ ಅರ್ಧ ಆಸ್ತಿ ನನ್ನ ಹೆಸರಿಗೆ ಹಚ್ಚಬೇಕು. ಅಕಸ್ಮಾತ್ ಒಂದು ವೇಳೆ ನೀನು ಬಿಟ್ಟು ಹೋದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ನಿನ್ನ ಹೆಸರು ಹೇಳಿ ಬದುಕುವಂತಾಗ್ಬೇಕು. ಇದನ್ನೆಲ್ಲ ಮಾಡ್ತೀಯೋ ಅಥವಾ ನನ್ನ ಗುಂಡಿಗೆ ಬಲಿಯಾಗ್ತೀಯೋ? ರೂಪ ರೊಚ್ಚಿನಲ್ಲಿ ಕೊಲೆ ಮಾಡಬಹುದೇ? ಹೆಣ್ಣು ಹೊಲಿದರೆ ಮಾರಿ ಮುಳಿದರೆ ಮಾರಿ ಅನ್ನೋ ಮಾತು ಕೂಡಲ್ಲ. ಕೋರಿ ಗಾಯಗೊಂಡ ಘಟ ಸರ್ಪದೊಂದಿಗೆ ಸರಸವಾಡಿದರೆ ಸ್ವಚ್ಛದೇ ಬಿಡಲಾರದು. ರೂಪ, ನಾ ಏನ್ ಮಾಡ್ಬೇಕೀಗ? ಹೇಳು ರೂಪ. ನನ್ನ ಕೊಳ್ಳಿಗೆ ತಾಳಿ ಕಟ್ಟಬೇಕು. ಹಾಗಾದರೆ ನಿನ್ನ ಕೈಯಲ್ಲಿರುವ ಪಿಸ್ತೂಲನ್ನು ದೂರೈಸಿದ್ರು ನನ್ನನ್ನು ಅಷ್ಟೊಂದು ಮೂರ್ಖನು ಅಂತ ತಿಳಿದುಕೊಂಡಿದ್ದೀಯಾ? ನೋಡು, ಚೇಳಿನ ವಿದ್ಯೆ ಕಲಿತು ಮಾವಿನ ಹುತ್ತಕ್ಕೆ ಕೈ ಹಾಕೋಣ. ನಾನು ಎಲ್ಲ ವಿದ್ಯೆ ಕಲಿತೆ ಇಲ್ಲಿಗೆ ಬಂದಿದ್ದೇನೆ. ಅಯ್ಯೋ, ನನಗೆ ಅಷ್ಟೇ ನಂಬಿಕೆ. ನಂಬಿಕೆ? ಒಂದು ಸಾರಿ ನಿನ್ನನ್ನು ನಂಬಿ ಅಪನಂಬಿಕೆ ಏಟು ತಿಂದಾಗಿದೆ. ಇನ್ನು ಮುಂದೆ ನಿನ್ನನ್ನು ನಾನು ನಂಬಲಾರೆ. ಅಯ್ಯೋ ಹುಚ್ಚಿ, ನೀನು ನನ್ನ ಹೆಂಡತಿ ಆಗಬೇಕಾದವಳು, ನಾನು ನಿನ್ನ ಗಂಡನಾಗಬೇಕಾದವಳು. ನೋಡು, ನಮ್ಮಿಬ್ಬರಲ್ಲಿ ಅಪನಂಬಿಕೆ ಬೇಡ. ನಿನ್ನ ಕೊರಳಿಗೆ ತಾಳೆ. ಸತ್ಯವಾಗಿಯೂ ನೀವು ನನ್ನ ಕೊರಳಿಗೆ ತಾಳಿ ಕಟ್ತೀರಾ? ಎತ್ತವರಾಣಿ ಮಾಡಿ ಹೇಳುತ್ತೇನೆ, ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆಂದು. ನಂಬಿಕೆ ಇಲ್ಲದಿದ್ದರೆ ನನ್ನನ್ನು ಕೊಲೆ ಮಾಡಬಹುದು. ಕರ್ಮೇಂದ್ರ, ನೀನು ನಿಜವಾಗ್ಲೂ ನನ್ನ ಕೊರಳಿಗೆ ತಾಳಿ ಕಟ್ತೀರಾ ಅಂದ ಮೇಲೆ ನಾನು ಯಾಕೆ ನೀನು ಕೊಲ್ಬೇಕು? ನನಗೆ ತುಂಬಾ ಸಂತೋಷ ಆಯ್ತು ಕರ್ಮೇಂದ್ರ. ನಡೀರಿ, ಮೊದಲು ನನ್ನ ಕೊರಳಿಗೆ ತಾಳಿ ಕಟ್ಟಿವ್ರ. ನನ್ನ ಮನೆಗೆ ವಿರಸ ನೀಡಿರಲಿ. ವಿರಸ ಮರೆತು ನನ್ನೊಂದಿಗೆ ಸರಸವಾಡು. ಆಮೇಲೆ ನಿನ್ನ ಕೊರಳಿಗೆ ತಾಳೆ. ಯಾಕೆ? ನಾವಿಬ್ಬರು ಒಂದಾದ ಸವಿ ನೆನಪಿಗಾಗಿ, ನಮ್ಮ ಸಂತೋಷಕ್ಕಾಗಿ. ಆಯ್ತು, ನಿಮ್ಮ ಆಸೆಯನ್ನು ನಾನು ಎಂದಿಗೂ ನಿರಾಸೆ ಮಾಡುವುದಿಲ್ಲ.
ರೂಪಾ ಜಿಂಕೆ ಹುಲಿಯ ಬಾಯಿಗೆ ಸಿಕ್ಕಾಗ ಪಾರಾಗಲು ಸಾಧ್ಯವೇ? ನೀನೊಬ್ಬ ಗಂಡಸೇನೋ ಹೇಳಿ, ನನ್ನ ಶಾಪ ನಿನಗೆ ತಟ್ಟದೆ ಬಿಡೋದಿಲ್ಲ ಕಣೋ. ಚೇಳಿನ ವಿದ್ಯೆ ಕಲಿತು ಹಾವಿನ ಹುತ್ತದಲ್ಲಿ ಕೈ ಹಾಕಿ ಕಚ್ಚಿಸಿಕೊಂಡ ಹೇಗೆ ನೀನು? ಮುಂದಿನ ಜನ್ಮದಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿತುವ ಹೋಗ್ತೇನೆ. ಯಾಕೆ ಮತ್ತೇನು ಬೇಕಾ? ನನ್ನನ್ನು ಪ್ರೀತಿ ಮಾಡಿ ನನಗೆ ಮೋಸ ಮಾಡಿದ್ದಕ್ಕೆ ಹೊಡಿಬೇಡ ರೂಪ. ಏ ಪಾಪಿ, ನನ್ನ ಕೊಳ್ಳಿಗೆ ತೋಲಿ ಕಟ್ತೀನಿ ಅಂತ ಮೋಸ ಮಾಡಿದ್ಯಲ್ಲ, ಅನುಭವಿಸು. ತಾಳಿ ಕಟ್ತೀನಿ ರೂಪ. ಏ ಪಾಪಿ, ನನಗೆ ಮೋಸ ಮಾಡಿ ನನ್ನನ್ನೇ ಕೊಲೆ ಮಾಡ್ತೀಯೋ? ಅನುಭವಿಸು. ಹೇಳಿ, ಚೆನ್ನಾಗಿದ್ದೀರಾ? ನಿನ್ನ ಕೃಪೆಯಿಂದ ಚೆನ್ನಾಗಿದ್ದೀನಮ್ಮ. ನೀನು ಚೆನ್ನಾಗಿರ್ಬೇಕೆನ್ನೋದೇ ನನ್ನ ಆಶಯಮ್ಮ. ಮಂಜು, ಯಾಕೆ ಈ ಮಾತ್ರ ಮನಸ್ಸು ಕೊಟ್ಟು ಮಾತಾಡ್ತಿದ್ದೀರ ನೀವು? ನಿಮ್ಮನ್ನು ಮರಿಬೇಕಂತ ನಾನು ಎಷ್ಟು ಪ್ರಯತ್ನ ಪಟ್ಟರು ನಿಮ್ಮ ನೆನಪು ಮತ್ತೆ ಮತ್ತೆ ನನ್ನ ಮನದಲ್ಲಿ ಉಕ್ಕಿ ಬರ್ತಾ ಇದೆ ಬಂತು. ಭಾರತಿ, ಇನ್ನೊಂದು ಸಲ ಇಂಥ ಮಾತು ಬರ್ಕೂಡ್ದು ಬಂದದ್ದೇ ಆದ್ರೆ ಹೆತ್ತ ತಾಯಿ ಮಗನನ್ನ ಕಾಮ ದೃಷ್ಟಿಯಿಂದ ನೋಡಿದಾಗುತ್ತೆ. ಎಷ್ಟಾದ್ರೂ ನಾನಿನ್ನ ಮಗ ತಾಯಿ, ನಾನಿನ್ನ ಮಗ. ನಾನೇನ್ ಮಾಡ್ಲಿ ಮಂಜು, ನಿಮ್ಮನ್ನು ಮರಿಬೇಕಂತ ನಾನು ಎಷ್ಟು ಪ್ರಯತ್ನ ಪಟ್ಟರು ಮತ್ತೆ ಮತ್ತೆ ನೀವು ನನ್ನ ಮೂರರ ಮನದಲ್ಲಿ ಉಕ್ಕಿ ಬರ್ತಾ ಇದೆ. ಯಾಕಂದ್ರೆ ನೀವು ಮಾಡಿದ್ದು ಒಂದೊಂದು ಉಪಕಾರವನ್ನು ಈ ಜನ್ಮದಲ್ಲಿ ಮರೆಯಲು ನಾನು ಸಾಧ್ಯವಿಲ್ಲ ಮಂಜು, ಸಾಧ್ಯವೇ ಇಲ್ಲ. ನಾನೇನಂತ ಉಪಕಾರ ತ್ಯಾಗ ಮಾಡಿದ್ದೀನಮ್ಮ. ಅಂದು ನೀವು ನಮ್ಮನೆಗೆ ಬಂದಿರುವಾಗ ನಾವು ತಪ್ಪದಿರುವ ವಂಶ ಹಾಳಾಗಬಾರಂತ ನೀನ್ ನನ್ನ ಮಗನಂದು ಹೇಳ್ಕೊಂಡು ಅದು ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಯಾಕೆಂದ್ರೆ ಅಂದು ನೀವು ನಮ್ಮನೆಗೆ ಬಂದು ತಾಯಿ ಮಗನ ಸಂಬಂಧ ಕಟ್ಟಿಕೊಂಡ್ರು ಹಾಗೂ ಸುಮ್ಮನೆ ಇದ್ದೆ. ಯಾಕೆ ಬಂದು ನವ ದಂಪತಿಗಳ ಜೀವನ ಹಾಳಾಗ್ಬಾರ್ದು ಅಂತ. ಹೀಗಿರುವಾಗ ಈ ನಿಮ್ಮ ತ್ಯಾಗ ನಿಮ್ಮ ಉಪಕಾರ ಮುಂದೆ ನಾನು ಇನ್ನು ಬದುಕ್ಬೇಕಾ ಮಂಜು? ನಾನು ಇನ್ನು ಬದುಕ್ಬೇಕಾ? ಹೇಳು ಮಂಜು, ನಾನು ಬದುಕ್ಬೇಕಾ? ನೀನಿನ್ನೂ ಬದುಕಬೇಕಮ್ಮ. ನೀನು ಬದುಕಿ ಬಾಳ್ಬೇಕು. ಯಾಕಂದ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಎಷ್ಟೊಂದು ಆಶೆಗಳನ್ನು ಇಟ್ಟು ಕಟ್ಟಿದ್ದಾನು. ನೀನು ವಿಧಿವೆಯಾದಾಗ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ತ್ಯಾಗಿ ಅವನು. ಆ ವ್ಯಕ್ತಿಗಾಗಿ ನೀನು ಬದುಕಬೇಕಮ್ಮ. ನಾನು ಚೆನ್ನಾಗಿರ್ಬೇಕು, ಬದುಕ್ಬೇಕಂದ್ರೆ ನೀವು ಒಂದೇ ಒಂದು ಸಲ ಆದ್ರೂ ನಮ್ಮ ಮನೆಗೆ ಬಂದು ನನ್ನ ಕೈಯಾರೆ ಊಟ ಮಾಡ್ಕೊಂಡು ಹೋಗ್ಬೇಕು. ಆಯ್ತು, ಭಗವಂತ ಅಂತ ಪರಿಸ್ಥಿತಿ ತಂದ್ಕೊಟ್ರೆ ಖಂಡಿತ ಖಂಡಿತ ಬರ್ತೀನಿ. ಬಾಗಿಲಿಂದ ಹೊರಗೆ ನಿಲ್ಲಿಸಿ ನನ್ನ ಹೊಡ ಹುಟ್ಟಿದ ಮಗ ಬಂದೈತಿ ಅಂತ ತಿಳ್ಕೊಂಡು ನೀನು ಕೈಯಾರೆ 2 ರೊಟ್ಟಿ ಕೊಟ್ಟೆ ಅಂದ್ರ ನಮ್ಮವ್ವ ರೊಟ್ಟಿ ಕೊಟ್ಟೈತೆ ಅಂತ ಎಲ್ಲಾರ ಗುಡಿ ಗುಂಡಾರದ ಕೂತು ಉಂಡು ನಿಮ್ಮ ಸ್ಥಿತಿ ನನ್ನಿಂದ ನೋಡಲು ಆಗ್ತಾ ಇಲ್ಲ. ನೀ ಯಾವಾಗ ಬೇಕಾದ್ರೂ ನನ್ನ ಮನೆಗೆ ಬಂದ್ರೆ ನನ್ನ ಮನೆಯ ಬಾಗಿಲು ಸದಾ ನಿನಗಾಗಿ ತೆರೆದಿರ್ತಿದೆ. ಮಂಜು, ಈಗ ನೀವೆಲ್ಲಿಗೆ ಹೊಂಟಿದ್ದೀರಾ?
ನಾನೀಗ ಬಹುದೂರ ಹೊರಟಿದ್ದೀನಿ ಅವ್ವ, ನಾನು ಬಹಳ ದೂರ ಹೊರಟಿದ್ದೀನಿ. ಯಾರ ಕಣ್ಣಿಗೂ ಬಿಡಲಾರ್ದಂತ ಸ್ಥಳ ಕೊಟ್ಟಿದ್ದೀನಿ ಅವ್ವ, ಸ್ಥಳ ಕೊಟ್ಟಿದ್ದೀನಿ. ಮಂಜು, ನನ್ನನ್ನು ಕ್ಷಮಿಸ್ಬಿಡು ಮಂಜು. ಆದ್ರೆ ನೀವು ಯಾವ ಕೆಟ್ಟ ವಿಚಾರ ತಗೊಳ್ಳಲ್ಲ ಅಂತ ನನಗೆ ಹೇಳ್ಬೇಕು ಮಂಜು. ಕೆಟ್ಟ ನಿರ್ಧಾರ ಮಾತ್ರ ನೀನು ತಗೋಬೇಡ ಮಂಜು, ಕೆಟ್ಟ ನಿರ್ಧಾರ ಮಾಡಬೇಡ ನೀನು. ನೋಡು ಮಂಜು, ನಿನ್ ಜೀವಕ್ಕೇನು ಅಪಾಯ ಮಾಡಲ್ಲಂತ ನನಗೊಂದು ಮಾತು ಕೊಡು ಮಂಜು, ಮಾತು ಕೊಡು. ಮಾತು ಕೊಟ್ಟು ವಚನ ಇಟ್ರೆ ನಮ್ಮ ಹಣೆ ಬರಹನ ಬದಲಿಸಕ್ಕಾಗಲ್ಲ ಭಾರತಿ, ನಿಜವಿದೆ ಮಂಜು, ನಿನ್ನ ಮಾತು ಕೊಡಬಹುದು, ಆಣೆ ಇಡಬಹುದು, ವಚನ ಮಾಡಬಹುದು. ಆದ್ರೆ ಅದರಿಂದ ತಪ್ಪಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಇವರ ಆಡಿದ ಮಾತುಗಳಿಂದ ನನ್ನ ಹೃದಯಕ್ಕೆ ಮತ್ತೊಂದು ರೋಗ ತಂದುಕೊಂಡೆನಲ್ಲ. ಭಾರತೀಯ ಮೊದಲನೇ ಗಂಡ ಮಂಜು ಬದುಕಿದ್ದಾನೆ. ಭಾರತಿ ನನ್ನನ್ನು ಪ್ರೀತಿಯಿಂದ ಕಾಣಬಹುದೇ? ಒಂದೇ ಹೂವಿಗೆ ದುಂಬಿ ಎರಡಾಗಬೇಕೆ? ಇದು ವಿಚಾರ ಮಾಡಲೇಬೇಕು. ಕಣ್ಣ ಮುಚ್ಚೆ ಕಟ ಮುಗಿದಿದೆ, ವಿಧಿಯ ನಾಟಕ, ವಿಧಿಯ ನಾಟಕ, ನಿನ್ನ ಬದುಕು ಸೂತಕ. ಕಣ್ಣ ಮುಚ್ಚೆ ಕಾಡಿಗೂಡೆ ಆಟ ನಮ್ಮ ಬಾಳು, ಯಾರ ಮೇಲೆ ನೀನಿಗೆ ಭಾರತಿ, ನನ್ನ ಪಾದ ಮುಟ್ಟಬೇಡ. ನನ್ನ ಪಾದ ಮುಟ್ಟುವ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ದಯವಿಟ್ಟು ನೀವು ಪಿಚ್ಚು ಹೃದಯದಿಂದ ಉತ್ತರ ಹೇಳಬೇಕು ಭಾರತಿ, ಉತ್ತರ ಹೇಳಬೇಕು. ಏನ್ರಿ ಅದು ನಿಮ್ಮ ಮನಸ್ಸಿನಲ್ಲಿರುವ ಕಾಡೋ ಪ್ರಶ್ನೆ? ಅದ್ಯಾವಂತ ಕೇಳಬಾರ್ದೆ ಭಾರತಿ, ನಿನ್ನ ಮೊದಲಿನ ಗಂಡ ಮಂಜು ಬದುಕಿದ್ದಾನೆ. ನಿಮ್ಮ ಮುಂದೆ ಸತ್ಯ ಸಂಗತಿಯನ್ನು ಬಿಚ್ಚಿ ನಾನು ಹೇಳ್ತಾ ಇದ್ದೇನೆ. ನೀವು ನನ್ನ ಕೊಳಗೆ ತಾಳಿ ಕಟ್ಟುವಾಗ ಮಂಜು ಸತ್ತಿದ್ದ. ನೀವು ತಾಳಿ ಕಟ್ಟಿದ ಮೇಲೆ ಮತ್ತೆ ಮಂಜು ಬದುಕಿ ಬಂದಿದ್ದಾನೆ. ಭಾರತಿ, ಸುಳ್ಳು ಹೇಳ್ತಾ ಇದ್ದೀಯ ಭಾರತಿ, ಸುಳ್ಳು ಹೇಳ್ತಾ ಇದ್ದೀಯ. ಮಂಜು ಸತ್ತಿಲ್ಲ. ಅವನಿಗೆ ಮೋಸ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡಿರು. ಸತ್ತವರು ಮರಳಿ ಬರುವುದುಂಟೆ. ಮರಳಿ ಬಂದರು ಮಂಜುನ ಗಂಡ ಅಂತ ನೀನೇಕೆ ಹೇಳಲಿಲ್ಲ? ರವಿ, ನಾನು ನಿಮಗೆ ಮೋಸ ಮಾಡಿಲ್ಲ, ವಿಧಿ ನನಗೆ ಮೋಸ ಮಾಡಿದೆ. ಮಂಜು ಸತ್ತಿದ್ದನೆಂದು ನೀವು ಮುಂದೆ ಸತ್ಯ ಸಂಗತಿಯನ್ನು ಹೇಗೆ ಬಿಚ್ಚಿ ಹೇಳಬೇಕು? ನಾನು ಮದುವೆಗಿನ ಮುಂಚೆ ನೀವು ನನಗೆ ಏನು ಹೇಳಿದ್ರಿ? ನೀನು ಬಿಟ್ಟು ಬದುಕು ಶಕ್ತಿ ಇಲ್ಲ, ನೀನು ಇಲ್ಲ ಅಂದ್ರೆ ನಾನು ಮಾತ್ರ ಬದುಕುದಿಲ್ಲ ಅಂತ ಹೇಳಿದ್ರಲ್ಲ. ಈ ವಿಷಯ ಮುಚ್ಚಿಟ್ಕೊಂಡು ನಾನೇ ರೀತಿ ಮಂಜು ಬದುಕಿದ್ರು ಸತ್ತಿದ್ದಾನೆ ಅಂತ ನೀವು ಹೇಳ್ಬೇಕಾಯ್ತು. ಭಾರತಿ, ನೀನು ನನಗೆ ಮೋಸ ಮಾಡದಿದ್ದರೂ ಚಿಂತೆ ಇಲ್ಲ. ನಾನೀಗ ಮಂಜುಗೆ ದೇಹ ಬೈದಂತಾಗುತ್ತದೆ ಭಾರತಿ, ದೇಹ ಬೈದಂತಾಗುತ್ತದೆ. ಅದು ಹೇಗೆ? ಮಂಜು ತಾಳಿ ಕಟ್ಟಿದ ಹೆಂಡತಿಗೆ ನಾನು ತಾಳಿ ಕಟ್ಟಿರುವೆ. ಅವನು ನಿಜವಾಗಿ ಸತ್ತಿದ್ದರೆ ಅವನ ಆಸೆ, ಅವನ ಕನಸು, ಅವನ ಸಂಸಾರ ಎಲ್ಲವೂ ಸತ್ತು ಹೋಗುತ್ತಿತ್ತು. ಅವನು ಸತ್ತಿಲ್ಲ ಅಂದಮೇಲೆ ಅವನ ಕಣ್ಣು ಮುಂದೆ ನಾನು ಅವನ ಬಾಳಿನಲ್ಲಿ ವಿಷವಾಗಬಾರದು ಭಾರತಿ. ಒಬ್ಬರ ಜೀವನದಲ್ಲಿ ಖಳನಾಯಕನಂತೆ ಪ್ರವೇಶಿಸುವುದು ನನಗೆ ಇಷ್ಟವಿಲ್ಲ. ಅಷ್ಟೇ ಅಲ್ಲದೆ ದೇಶ ಪ್ರೇಮಿಗೆ ದ್ರೋಹ ಬಗೆದರೆ ಅವನ ಉಸಿರು ನನಗೆ ತಟ್ಟದೆ ಬಿಡಲಾರದು ಭಾರತಿ, ತಟ್ಟದೆ ಬಿಡಲಾರದು.
ಈ ಹೆಂಡತಿಯನ್ನು ತಾಯಿ ಎಂದು ಕರೆಯಬೇಕಾದರೆ ಎಷ್ಟು ದೊಡ್ಡ ಪವಿತ್ರವಾದ ಗುಣವಿರಬೇಕು ಅವನಲ್ಲಿ. ಅಂತವನ ಹೆಂಡತಿಗೆ ನಾನು ಗಂಡನಾಗಿ ಬದುಕಿದರೆ ಮಂಜು ಮಾನಸಿಕವಾಗಿ ಎಷ್ಟು ನೋವು ಪಡಬಹುದು. ಕೊಲೆ ನೋವಿಗಿಂತ ನೋಯಿಸುವುದು ಮಹಾಪಾಪ. ಅಂತವರಿಗೆ ನಾನು ಮೋಸ ಮಾಡಲಾರೆ ಭಾರತಿ, ಮೋಸ ಮಾಡಲಾರೆ. ಅಂದ್ರೆ ನಿಮ್ಮ ಮುಂದಿನ ವಿಚಾರ ಏನ್ ರವಿ? ವಿಚಾರಿಸುವುದರಲ್ಲಿ ಏನಿದೆ? ದೇವರ ಕೃಪೆಯಿಂದ ನಾನಂತೂ ಕ್ಯಾನ್ಸರ್ ರೋಗದಿಂದ ಪಾರಾದೆ. ನನ್ನ ಜೀವನದಲ್ಲಿ ನನ್ನ ಜೊತೆಗಾರ್ತಿಯಾಗಲು ನಾನು ಹೆಣ್ಣು ಪಡೆದುಕೊಂಡು ಬಂದಿಲ್ಲ ಅಂತ ತಿಳ್ಕೊಂತೀನಿ. ಇನ್ನೊಬ್ಬರಿಗೆ ನೋವಾಗುವಂತ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪದು. ಹಾ ಭಾರತಿ, ನಾನೊಂದು ಮಾತು ಕೇಳ್ತೀನಿ, ದಯವಿಟ್ಟು ನಡೆಸಿಕೊಡ್ತೀಯಾ? ನೋಡಿ, ಗಂಡನೆಂದ್ರೆ ದೇವರಂತೆ. ಗಂಡನ ದೇವರಾದವನಿಗೆ ನಾನ್ ಮಾತ್ರ ದ್ರೋಹ ಬಗೆಯಲು ಸಾಧ್ಯವಿಲ್ಲ. ಹೇಳ್ರವಿ, ಸತ್ಯವಾಗಿ ಹೇಳ್ತೀನಿ, ಅದೇನಂತ ಹೇಳಿ. ಭಾರತಿ, ನಾನು ನೀನು ಪುನಃ ಮಂಜುವಿನ ಹೆಂಡತಿ ಆಗಬೇಕು ಭಾರತಿ. ಭಾರತಿ, ರವಿ, ಹಾಲು ಮೊಸರಾಗಬಹುದು, ಮೊಸರು ಹಾಲಾಗಲು ಸಾಧ್ಯವೇ ಇಲ್ಲ. ಭಾರತಿ, ಬೇವಿನ ಮರ ಕೈಯಾದ ರೋಗಕ್ಕೆ ಔಷಧಿಯಾಗಿ ಉಪಯೋಗವಾಗುತ್ತದೆ. ಕೈಯಾದ ಮಂಜುವಿನ ಬದುಕಿಗೆ ನೀನು ಔಷಧಿಯಾಗಿ ಹೋಗಬೇಕು ಭಾರತಿ, ಔಷಧಿಯಾಗಿ ಹೋಗಬೇಕು. ಬೇಡ ರವಿ, ಬೇಡ. ನೀವು ನನ್ನನ್ನು ಕಳೆದುಕೊಂಡ್ರೆ ಖಂಡಿತ ಬದುಕುಳಿಯಲು ಸಾಧ್ಯವಿಲ್ಲ. ಮಂಜು ಹೇಗೋ ವಿದ್ಯದಲ್ಲಿ ಸತ್ತು ಹೋಗುತ್ತೇನೆ ತಿಳಿತಾನೆ ರವಿ, ನನ್ನನ್ನು ಮಾತ್ರ ಕೈ ಬಿಡಬೇಡಿ. ಭಾರತಿ, ನಿನಗೆ ಅರ್ಥವಾಗಲಾರದು. ನನ್ನ ಮಾತು ನೀನು ನಡೆಸಿಕೊಡಲೇಬೇಕು. ಇವತ್ತೇ ಹೊಸ ಬಟ್ಟೆ ತೊಟ್ಟು ಹೂ ಮುಡಿದು ನನ್ನ ಜೊತೆ ನಡಿ. ಮಂಜುವಿಗೆ ನೀನು ಒಪ್ಪಿದ ಮೇಲೆ ನಾನೇ ನಿನ್ನ ಮಗನಾಗುತ್ತೇನೆ ಭಾರತಿ, ನಾನೇ ನಿನ್ನ ಮಗನಾಗುತ್ತೇನೆ. ಹೌದು ಭಾರತಿ, ತ್ಯಾಗ ಮಾಡಿದವನಿಗೆ ತ್ಯಾಗ ಮಾಡಲೇಬೇಕು. ಈ ತ್ಯಾಗದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲು ಸದಾ ಸಿದ್ಧ. ರವಿ, ದಯವಿಟ್ಟು ನನ್ನ ಮಾತು ಕೇಳು ರವಿ, ನೀನು ದಯವಿಟ್ಟು ನನ್ನ ಮಾತನ್ನು ಕೇಳು. ಸಮಯ ವ್ಯರ್ಥ ಮಾಡಬೇಡ ಭಾರತಿ, ನಾನು ಹೇಳಿದಷ್ಟು ನೀನು ಕೇಳಲೇಬೇಕು. ರವಿ, ದಯವಿಟ್ಟು ನನ್ನ ಮಾತನ್ನು ಕೇಳು ರವಿ, ನೀನು. ಭಾರತಿ, ಮೊದಲು ಸಿದ್ಧರಾಗು. ಸರಿ, ನೀವು ನನ್ನನ್ನು ಎಲ್ಲಿಗೆ ಮುಟ್ಟಿಸ್ಬೇಕಂತಿರೋ ನಾನು ಅಲ್ಲಿಗೆ ಮುಟ್ಟಲ್ಲಂತ ನನ್ನ ಆತ್ಮ ಹೇಳ್ತಾ ಇದೆ ರವಿ. ಏನಾಯ್ತದವ ನಿನ್ನ ಸುಡುಗಾಡು ಸುದ್ದಿ ರದವ ಬೆಳಕಾಗುತ್ತೆ. ಏನಾಯ್ತದವ ನಿನ್ನ ಸುಡುಗಾಡು ಸುದ್ದಿ? ನಾನು ಏನು ಹೇಳ್ತೀಯ ಯಪ್ಪ, ನನ್ನ ಹಾಡು 12 ಆಗೈತಿ ಯಪ್ಪ. ಅವಾಗ ನಮ್ಮ ಕೃಷ್ಣ ನನ್ನ ಬರೋ ಮನೆಗೆ ಹೋಗಂತ ಕೆಲಸ ನೋಡ್ರಿ. ನನಗೆ ತಿಳಿಯವಲ್ದವ ನಿನ್ನ ಬುಗುರಿ ಆಟ. ನನಗೆ ತಿಳಿಯವಲ್ಲ, ನಿನಗೆ ಎಲ್ಲಿಂದ ಹೇಳ್ಬೇಕಲ್ಲ. ಹಿಂಗ್ಯಾಕೆ ಹೇಳ್ತೀಯವ? ಅವ ಎಲ್ಲಿಂದ ಮಲ್ಕ ನಮ್ಮ ಕೃಷ್ಣ? ಯಾರು ಗೊತ್ತೇಯಪ್ಪ? ರಾಜು, ಇಲ್ಲ ನಡೀತವ್ರ ಮನೆ. ಏನಪ್ಪ ಕೃಷ್ಣ, ಏನಿಲ್ಲ ಅಕ್ಕಿಗೆ ಅಷ್ಟ ಕಾಣಕತ್ತೀರಿ? ನನ್ನ ಮಗಳು ಏನ್ ತಪ್ಪು ಮಾಡ್ಯಾಳಪ್ಪ? ತವ್ರ ಮನೆ ಕಳ್ಸ ಸಿದ್ಧಾಗಿದ್ದಿ, ನನ್ನ ಮಗಳು ಏನ್ ತಪ್ಪು ಮಾಡ್ಯಾಳಂತ? ದೊಡ್ಡ ತಪ್ಪು ಮಾಡ್ಯಾಳ ನಿನ್ನ ಮಗಳು. ಸ್ವಾದರ ಮಾವನ ಮಗಳು ಅಂತ ತಿಳ್ಕೊಂಡು ಮದುವೆ ಮಾಡಿಕೊಂಡೆ. ಏನು ತಪ್ಪು ಮಾಡಿದ್ಲಪ್ಪ ನನ್ನ ಮಗಳು? ದೊಡ್ಡ ತಪ್ಪು ಮಾಡ್ಯಾಳ. ಅಲ್ರಿ, ಮನ್ಯಾಗ ಗಂಡ ಅಂತ ಅಂಜಿಕೆನೇ ಇಲ್ಲ ಆಕಿಗೆ.
ಪಕ್ಕದ ಮನೆ ಡಾಕ್ಟರ್ ಹತ್ರ ಹೋಗ್ಕೇಸಿ ಗುಜು ಗುಜು ಮಾತಾಡ್ಕೊಂತ ಕುಂದಿರ್ತಾವ. ಅವ ಮೊದಲೇ ಬ್ರಹ್ಮಚಾರಿ ಸ್ವ ಮಗ. ಅವ್ರನ್ನ ನೋಡಿ ನಮಗ ಹೊಟ್ಟೆಗ ಬೆಂಕಿ ಬಿದ್ದಂಗ ಆಗ್ಯದ್ರಿ ನಾವು. ಅಲ್ಲ ದೋಸ್ತ, ಅಲ್ಲವ ಜಡ್ಡು ಜಾಪತ್ರಿಂದ ನೀನು ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕಂತೀನಿ ನಾನು. ಹೇಳ್ತೀನಿ ಕೇಳಿಲ್ಲ, ಅದನ್ನೇ ಹೇಳಕ್ ಹೇಳು. ಅಲ್ಲ ಜಡ್ಡು ಜಾಪತ್ರಲ್ಲ ನಾ ಡಾಕ್ಟರ್ ಹತ್ರ ಹೋಗಿದ್ದು ಕಿಟ್ಟು ಹೋಗೋಣಕತ್ತ ನೀವ. ಅಲ್ಲ ಮನ್ಯಾಗ ರೋಗಿ ಅದ ಅನ್ನೋದು ಗೊತ್ತಿದ್ರು ಡಾಕ್ಟರ್ ಹೆಂಡತಿಗೆ ಇಂಜೆಕ್ಷನ್ ಮಾಡ್ತಾನಿವ. ನಾ ಹೋಗಿ ಡಾಕ್ಟರ್ ಕಡೆ ಆರಾಮಾಗಿ ಬಂದ್ರೆ ಏನ್ ತಪ್ಪೈತಪ್ಪ ನೀನ ಹೇಳ. ಅಲ್ಲಮ್ಮ ಇವ ಡಾಕ್ಟರ್ಗೆ ಯಾವಾಗ ಕಲ್ತವ? ಅವ ಎಲ್ಲ ಸಣ್ಣದಾಗಿ ಒಂದು ಇಟ್ಟಿರ್ತಾನ, ಅರ್ಧಂಬರ್ಧ ಕಲ್ತಾನವ, ಗೊತ್ತಿಲ್ಲ ನನಗೆ. ಟ್ರಿಮ್ ಎಲ್ಲ ಮಾಡ್ತಾನ. ಅದ್ರಾಗ ನಿನ್ ತಪ್ಪೈತಿ. ಮನ್ಯಾಗ ರೋಗಿ ಇರ್ಲಕ್ಕಾಗಿನು ಹೊರಗಿನ ರೋಗಿ ಜಡ್ಡ ಆರಾಮ ಮಾಡಕ್ ಹೋಗ್ತೀಯಲ್ಲ, ಇದು ನಿನ್ ದೊಡ್ಡ ತಪ್ಪು. ಇದ್ರ ಮೊದಲು ನನ್ನ ಮಗಳು ಜಡ್ಡ ಆರಾಮ ಮಾಡಿದೆ ಕೃಷ್ಣ. ನಾನು ಇರಕಾಗಿನು ಮತ್ತೊಬ್ಬ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ನಿನ್ ಮಗಳು? ನಾನು ಜಡ್ ಆರಾಮಾಗಿದ್ದೆ ಅಂದ್ರೆ ನಾ ಯಾಕೆ ಡಾಕ್ಟರ್ ಕಡೆ ಹಾಕಿದ್ದೆ? ನೀ ಆರಾಮ ಮಾಡಿದ್ದೆ ಅಂದ್ರೆ ಇನ್ನು ಮುಂದೆ ನಾನು ನಿನಗೆ ಆರಾಮ್ ಮಾಡ್ತೀನಿ. ನಾನು ಎಲ್ಲಿಗೂ ಹೋಗೋದಿಲ್ಲ. ನಿನಗೆ ಆರಾಮಾದ ಮೇಲೆ ಮತ್ತೆ ಯಾವ್ದ ಪೇಷಂಟ್ ಕರೆದ್ರೆ ಹೋಗ್ತೀನಿ. ಇರ್ಲಿ ರಾಘವ, ಜೀವನದಾಗ ಇವೆಲ್ಲ ಬರವೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗೋ ತನಕಂತ. ಹೌದಯ್ಯಪ್ಪ, ನೀ ಹೇಳೋದು ಕರೆನೇ ಐತಿ. ನಮ್ದು ಈ ಊಟ ಇಬ್ರು ಕೂಡ ಮಾಡಿದ್ರೆ ಚಲೋ ಹೋಗತ್ತಲ್ಲ ಜಗಳ. ನಮ್ದೇ ಅದ್ ಹಣೆ ಬರ್ರ. ಏ ಮಾವ, ಇತ್ತಿತ್ತಲಾಗಿ ನನಗ ಒಟ್ಟ ಅಡಿಗೆನೇ ರುಚಿ ಅನ್ಸೋದು ನೋಡು ಮಾವ. ಹೆಂಗ ಬರ್ತೈತೆ ಅದು? ಅಲ್ಲಲೇ ಕೊಡಿ ಅದನ್ನ ಬೇಗ ಅದನ್ನ ಉಂಡ್ರ ಅದು ರುಚಿ ಬರಂಗಲ್ಲಿ. ಕೃಷ್ಣ ಹಾ, ಏನ್ ಮಾಡ್ಬೇಕು ಮಾವ? ಈಗ ಒಂದು ಕೆಲಸ ಮಾಡ್ಲಿ. ಕೃಷ್ಣ ನೀನ್ ಈಕಿ 3 ಏಟು ಕುದ್ದು, ಅದವ ನೀನು ಅವನ್ 3 ಏಟು ಕುದ್ದು. ಅಂದ್ರ ಗುದ್ದಿಸ್ಕೊಂಡದ್ದು ಯಾರ ಮುಂದೆ ಹೇಳ್ಬಾರ್ದು. ಹಾಗಂತ ಯಾಕೆ ಇಬ್ರು ಕೂಡ ನಿನ್ನ ಗೊತ್ತು ಬಿಡ್ತಿದ್ವಲ್ಲ. ಅಪ್ಪ ಶಾನೆ ದ್ಯಾಣಿ ಭಾಳ ಚೆನ್ನಾಗಿ. ಹಂಗಿದ್ರ ಮತ್ತೆ ಜಗಾಡ್ತೀರಿ. ಬಿಡ್ರಿ ದಾರಿ ಮನೆಗೆ. ದೋಸ್ತ ನಮಸ್ತೆನಾ? ರಿಪೇರಿ ಮಾಡಿ ನೀನು ಚಂದ ಕಾಣುತ್ತೀಯೇ ನೀನು ಜೋಕನಾರು ಚಂದ ಕಾಣುತ್ತೀಯೇ ನಿನ್ನ ಹವಾದಾಳಬೇಕು ಜಗದಲ್ಲಿ ನ್ಯಾಯ ನೀತಿ ಧರ್ಮದಿಂದ ಬಾಳಿದವನಿಗೆ ನೀನೆಂತ ಕಠಿಣವಾದ ಶಿಕ್ಷೆ ಕೊಡ್ತೀಯ ತಂದೆ. ನಾ
ನಾನು ಬದುಕೋದು ನಿನಗೆ ಆಸೆ ಇಲ್ಲಂದ್ರೆ ಮತ್ತೇಕೆ ಭಾರತೀಯನ್ನ ನನ್ನ ಮಾಡದೆಯನ್ನಾಗಿ ಮಾಡ್ತೀಯ? ನಾನು ಬೇಡ ರವಿ, ಬೇಡ. ದಯವಿಟ್ಟು ಅಂತ ವಿಚಾರ ಮಾಡಬೇಡಿ. ನಿನ್ನನ್ನು ಕಳೆದುಕೊಂಡು ಖಂಡಿತ ಬದುಕಲಾರೆ. ದ್ವಿತೀಯದಲ್ಲಿ ಮಂಜು ಸತ್ತಿದಂತ ಕೇಳಿದ್ದೇನೆ. ನೀವು ಮಾತ್ರ ಕೈ ಬಿಡ್ಬೇಡ ರವಿ, ಕೈ ಬಿಡ್ಬೇಡಿ. ಕರೆಕ್ಟ್ ಕರೆಕ್ಟ್ ಭಾರತಿ. ಯಾಕಂದ್ರೆ ನೀನು ವಿಧವೆಯಾದಾಗ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ತ್ಯಾಗಿ ಕಣೆ ಅವನು. ನಾನು ನಿನ್ನಿಂದ, ಸಮಾಜದಿಂದ, ದೇವರಿಂದ ವಂಚಿತನಾದ ಪಾಪಿ ನಾನು ಪಾಪಿ ಅಲ್ವೇ? ಇಲ್ಲಾಂದ್ರೆ ಈ ದೇಶ ಪ್ರೇಮಿಗೆ ನಿನ್ನಿಂದ ಸರ್ಕಾರದಿಂದ ಸಿಕ್ಕ ಪ್ರತಿಫಲ ಏನು ಇಲ್ಲ, ಏನು ಇಲ್ಲ. ಮಂಜು ಗಾಢ ನಿದ್ರೆಯಲ್ಲಿ ಮಲಗಿದ್ದಾನೆ. ಅವನ ನಿದ್ದೆಯನ್ನು ನೀನು ಭಂಗ ಮಾಡಿದರೆ ಅವನ ಶಾಪ ನಿನಗೆ ತಟ್ಟಲಾರದು. ಅವನನ್ನು ಎಪ್ಪಿಸು, ಅವನ ಪಾದಕ್ಕೆ ಅರ್ಪಿತಳಾಗು ಭಾರತಿ, ಅರ್ಪಿತಳಾಗು. ಬೇಡ ರವಿ, ಬೇಡ. ಭಾರತಿ, ನನ್ನ ಮಾತು ನೀನು ಕೇಳಲೇಬೇಕು. ಅವನ ಪಾದಕ್ಕೆ ಅರ್ಪಿತಳಾಗು. ಮಂಜು, ನಾನು ಬಂದಿದ್ದೇನೆ. ಎದ್ದೇಳು ಮಂಜು, ಮಂಜು ಎದ್ದೇಳು. ನಾನು ನಿನ್ನ ಹೆಂಡತಿ ಭಾರತಿ ಬಂದಿದ್ದೇನೆ. ಎದ್ದೇಳು ಮಂಜು, ಮಂಜು. ಮಂಜು, ನಾನು ನಿಮ್ಮಲ್ಲಿ ಭಾರತಿ ಬಂದಿದ್ದೇನೆ. ಎದ್ದೇಳು, ಒಂದೇ ಒಂದು ಸಲ ನೋಡು, ಕಣ್ ತೆಗೆದು ನೋಡು. ಎದ್ದೇಳು ಮಂಜು, ಮಂಜು, ಮಂಜು. ಮಂಜು, ನೀನು ನಿಜವಾದ ಪರೀಕ್ಷೆಯಲ್ಲಿ ಗೆದ್ದೆ ಮಂಜು, ಗೆದ್ದೆ. ಈ ನಿನ್ನ ತ್ಯಾಗ ಈ ಜಗಕ್ಕೆ ಅಮರವಾಗಲಿ. ಭಾರತಿ, ಮಂಜುವಿನ ಮಡದಿಯಾಗಿ ನೀನು ಸಂಸಾರ ಮಾಡುವ ಪುಣ್ಯ ಪಡೆದುಕೊಂಡು ಬರಲಿಲ್ಲ. ನಾನೇ ನಿನ್ನ ಆಸೆಯನ್ನು ಈಡೇರಿಸಿದೆ. ಬಾ ಭಾರತಿ, ಶಿಲ್ಪಿ ಅಂತ ಹೇಗೆ ಕುಳಿತಿರುವ ಭಾರತಿ, ಹೇಗೆ ಕುಳಿತಿರುವೆ?